ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ.
ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ವರುಣ ಸುರಿತಾನೆ ಇದ್ದಾನೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆಯಾಗಿದೆ. ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಮಳೆಯಾಗಿರೋದು. ಈ ಮಳೆಯಿಂದಾಗಿ ಗಾಳಿಯಿಂದಾಗಿ ಮನೆಗಳ ಮೇಲೆ ಬೃಹತ್ ಆದಂತಹ ಮರ ಉರುಳಿದೆ. ದಾವಣಗೆರೆಯ ಗಾಂಧಿನಗರದ ಗುಂಡಿ ಹೊಲದಲ್ಲಿ ನಡೆದಿರುವಂತಹ ಘಟನೆ ಇದು. ಮರ ಧರೆಗುರುಳಿದೆ. ಇದರಿಂದ 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಸರ್ಕಾರದಿಂದ ಪರಿಹಾರ ಬೇಕು ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇದ್ದಾರೆ. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. 4 ಮನೆಗಳ ಮೇಲೂ ಕೂಡ ಈ ಬೃಹದ್ದಾದಂತಹ ಮರ ಬಿದ್ದಿದೆ. ವಿಪರೀತವಾದಂತಹ ಗಾಳಿ ಮಳೆ ದಾವಣಗೆರೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಗಾಳಿಯಿಂದ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. 4 ಮನೆಗಳು, ಆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕುಸಿತ, ಜೊತೆಯಲ್ಲಿ ಗೋಡೆ ಕೂಡ ಕುಸಿತ ಆಗಿದೆ. ಬೃಹತ್ ಆದಂತಹ ಮರ, ಬಹಳ ದೊಡ್ಡದಾಗಿರುವಂತಹ ಮರ 4 ಮನೆಗಳ ಮೇಲೆ ಬಿದ್ದಿರೋದು. 4 ಮನೆಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕೊಡಿಸಿ, ನಾವು ಹೇಗಿರೋದು, ಇದ್ದಂತಹ ಮನೆ ಇರೋದಕ್ಕೊಂದು ಸೂರಿ ಇಲ್ಲ ಅಂತ ಪಾಪ ಅಲ್ಲಿನ ಸ್ಥಳೀಯರು, ಅಂದ್ರೆ ಆ ಮನೆಯಲ್ಲಿದ್ದಂಥವ್ರು ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಮ್ಗೊಂದು ಸೂರು ಕಲ್ಪಿಸ್ಕೊಡಿ ಅಥವಾ ಏನಾದ್ರೂ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮರ ಬಿದ್ದು 4 ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಖಮಾಗಿದೆ. ನಾವೀಗ ಇರೋದೆಲ್ಲಿ, ಮತ್ತೆ ಮಳೆ ಆಗುತ್ತೆ, ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗೋದು ಅನ್ನುವಂತ ಪ್ರಶ್ನೆಯನ್ನ ಪಾಪ ಅಲ್ಲಿನ ಸಂತ್ರಸ್ತರು ಮಾಡ್ತಾ ಇದ್ದಾರೆ. 4 ಮನೆಗಳ ಮೇಲೂ ಕೂಡ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಕುಸಿದಿದೆ ಅನ್ನುವಂತ ಮಾಹಿತಿ ಇದೆ.